ನಿಮ್ಮ ಕರ್ಮಗಳಿಂದ ವಿಮುಕ್ತರಾಗೋ ಸೀರೀಸನ್ನು ಹೇಳ್ತಾ ಇದ್ದೀನಲ್ವಾ. ಈಗಾಗಲೇ 4 ಸ್ಟೆಪ್ಸ್ ಹೇಳಿದ್ದೀನಿ. ಸೊ ಇದು 5ನೇದು. ಯಾರೆಲ್ಲ ಆ 4 ನೋಡಲಿಲ್ವೋ ಆ 4 ನೋಡಿಬಿಟ್ಟು ಫಾಲೋ ಮಾಡಿ. ಆಮೇಲೆ ಈ 5ನೇದನ್ನು ಕೇಳಿಸ್ಕೊಂಡು ಫಾಲೋ ಮಾಡಿ. 5ನೇ ಸ್ಟೆಪ್ ಏನು ಅಂತ ಅಂದರೆ, ನಾವು ಮನೆಯಲ್ಲಿ ಮಕ್ಕಳನ್ನು ಬೆಳೆಸೋವಾಗಲೇ ಆಗಲಿ ಅಥವಾ ನಮ್ಮ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇರ್ತಾರೋ ನಮ್ಮ ಜೊತೆ, ಅವರನ್ನು ಅವರ ಕೆಲಸ ಮಾಡಿಕೊಳ್ಳದೆ ಅವರ ಜವಾಬ್ದಾರಿನ ನಮ್ಮ ಮೇಲೆ ಹಾಕ್ಕೊಂಡು ನಾವೇ ಎಲ್ಲ ಮಾಡ್ತೀವಿ ಅಂದರೆ ಆಗ ಕರ್ಮಗಳನ್ನು ಇನ್ನೂ ಜಾಸ್ತಿ ಮಾಡ್ಕೋತೀವಿ. ಯಾಕೆ ಅಂದರೆ, ಈಗ ನಮ್ಮ ಮಕ್ಕಳು ಅಂದ್ಕೊಳ್ಳಿ, ಅವ್ರು ನಮ್ಮ ಹೊಟ್ಟೆಲಿ ಹುಟ್ಟಿರ್ತಾರೆ, ನಾವು ಅವ್ರನ್ನ ತುಂಬ ಮುದ್ದಾಗಿ ಸಾಕ್ತೀವಿ. ಆದರೆ ಅವರು ಜವಾಬ್ದಾರಿಯುತವಾಗಿ ಬೆಳಿಬೇಕು, ಅವರ ಕರ್ಮಗಳನ್ನು ಕ್ಲೆನ್ಸ್ ಮಾಡ್ಕೋಬೇಕು, ಅದಕ್ಕೆ ಅವ್ರು ಮತ್ತೆ ಹುಟ್ಟಿ ಬಂದಿದ್ದಾರೆ. ಇದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ನಾವೇನು ಮಾಡ್ತೀವಿ, ಮಕ್ಕಳನ್ನು ಮುದ್ದಾಗಿ ಸಾಕಬೇಕು ಅಂತ ಮಕ್ಕಳು ಹೈಸ್ಕೂಲಿಗೆ ಬರೋವರೆಗೂ ಅವ್ರ ಕೆಲಸಗಳನ್ನೆಲ್ಲ ನಾವೇ ಮಾಡಿಕೊಡೋದು, ಊಟ ತಿನ್ನಿಸೋದು, ಅವ್ರಾಗಿ ಅವ್ರು ತಿನ್ನೋ ಥರ ಹೇಳ್ಕೊಡ್ದೆ, ಆಮೇಲೆ ಅವ್ರಿಗೆ ಸ್ಕೂಲ್ಗೆ ಎಲ್ಲ ನಾವೇ ರೆಡಿ ಮಾಡಿ ಕೊಡೋದು, ಅವ್ರ ಕೆಲಸ ಅವ್ರು ನೋಡ್ಕೊಳ್ಳೋಕ್ಕೆ ನಾವೇ ಬಿಡ್ತಾ ಇಲ್ಲ ಅವರನ್ನು ಅವರಾಗಿ ಜೀವನದಲ್ಲಿ ಮೇಲೆ ಬರೋದಕ್ಕೆ. ಏನಾಗುತ್ತೆ, ಇವಾಗ ಅವ್ರ ಜವಾಬ್ದಾರಿನೆಲ್ಲ ನಾವು ಮಾಡ್ತಾ ಅವ್ರನ್ನ ಜವಾಬ್ದಾರಿನೇ ಇಲ್ಲದೆ ಬೇಜವಾಬ್ದಾರಿತನವಾಗಿ ಬೆಳೆಸ್ತಾ ಇದ್ದೀವಿ. ನಾವು ಅನ್ಕೋತೀವಿ ಮುದ್ದಾಗಿ ಬೆಳೆಸ್ತಾ ಇದ್ದೀವಿ ಅಂತ, ಆದರೆ ಬೇಜವಾಬ್ದಾರಿ ಅನ್ನೋದು ಬಂದ್ಬಿಡುತ್ತೆ ಅವ್ರಿಗೆ. ಅದಾದಮೇಲೆ ಕಾಲೇಜ್ಗೆ ಹೋಗ್ತಾರೆ, ಅಲ್ಲಿನೂ ಅದೇ ಬೇಜವಾಬ್ದಾರಿತನ ಬರುತ್ತೆ. ಲೈಫಲ್ಲಿನೂ ಓದೋದಾದ್ಮೇಲೂ ಅದೇ ಸೀರಿಯಸ್ನೆಸ್ ಇರಲ್ಲ, ಬೇಜವಾಬ್ದಾರಿತನ. ಇದೆಲ್ಲ ಎಲ್ಲಿಂದ ಆಯಿತು? ನಮ್ಮಿಂದಾನೇ ತಾನೇ, ನಾವೇ ತಾನೇ ನಮ್ಮ ಮಕ್ಕಳನ್ನು ಆ ರೀತಿ ಸಾಕಿದ್ದು. ಆ ಥರ ಅಲ್ಲದೆ 3 ವರ್ಷದವರೆಗೂ ಮುದ್ದಾಗಿ ಸಾಕಿ ಆ 3ನೇ ವರ್ಷದಿಂದ ಚಿಕ್ಕ ಚಿಕ್ಕ ಕೆಲಸಗಳು, ಅವರ ಕೆಲಸಗಳು ಅವರೇ ಮಾಡ್ಕೊಳ್ಳೋ ಥರ ಹೇಳ್ಕೊಟ್ಬಿಟ್ರೆ, ಅವರ ಶೂ ಅವರೇ ಹಾಕ್ಕೊಳ್ಳೋದು, ಅವರ ಬಟ್ಟೆ ಅವರೇ ಹಾಕ್ಕೊಳ್ಳೋದು, ಆಮೇಲೆ ಊಟ ಮಾಡೋದು, ಈ ಥರ ಪ್ರತಿಯೊಂದು ಹೇಳ್ಕೊಟ್ಟು ಬೆಳೆಸಿದಾಗ ಅವ್ರ ಜವಾಬ್ದಾರಿನ ಅವ್ರು ನಿಭಾಯಿಸ್ಕೊಳ್ತಾರೆ. ಅವರ ಕರ್ಮಗಳನ್ನು ಕ್ಲೆನ್ಸ್ ಮಾಡ್ಕೊಳ್ಳೋಕೆ ಅಂತಲೇ ಹುಟ್ಟಿರ್ತಾರೆ. ಆದರೆ ನಾವೇನು ಮಾಡ್ತೀವಿ, ಅವ್ರ ಜವಾಬ್ದಾರಿನ ಅವ್ರು ನಿಭಾಯಿಸೋಕ್ಕಾಗದೆ ನಾವು ಅದನ್ನು ತಗೊಂಡ್ಬಿಟ್ಟು ಅವರ ಕರ್ಮಸನ್ನ ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕಾಗದೆ ಇನ್ನೂ ಬೇರೆ ಥರ ತಪ್ಪುಗಳನ್ನು ಮಾಡೋ ಥರ ನಾವೇ ಅವರನ್ನು ಬೆಳೆಸ್ತಾ ಇದ್ದೀವಿ. ಸೊ ಇದೊಂದು ಹುಷಾರಾಗಿ ನೋಡ್ಕೊಳ್ಳಿ. ಮಕ್ಕಳೇ ಅಲ್ಲ, ದೊಡ್ಡವರು ಅಷ್ಟೇ, ಗಂಡ ಹೆಂಡತಿ, ಅವ್ರ ಕೆಲಸ ಇವ್ರ ಕೆಲಸ ಅವರು ಅಂತ ಅಲ್ಲದೆ ಅವ್ರವ್ರ ಕೆಲಸ ಅವ್ರವ್ರು ಮಾಡಿಕೊಂಡ್ರೆ ಆವಾಗ ಎಲ್ಲರ ಕರ್ಮಸು ಯಾವ ಕರ್ಮನ ಹೊತ್ಕೊಂಡು ಬಂದಿದೀವೋ